ರೈತ ಬೀಜಗಳನ್ನು ಬಿತ್ತುತ್ತಾನೆ ಮತ್ತು ತಾಳ್ಮೆಯಿಂದ ಬೀಜಗಳು ಮೊಳಕೆಯೊಡೆಯಲು ಕಾಯುತ್ತಾನೆ. ಅವನು ಅವುಗಳನ್ನು ರಸಗೊಬ್ಬರಗಳಿಂದ ಪೋಷಿಸುತ್ತಾನೆ, ಕ್ರಿಮಿಗಳು ಕೀಟಗಳಿಂದ ರಕ್ಷಿಸುತ್ತಾನೆ. ಅನ್ಯಥಾ ಸ್ಪರ್ಧಿಸುವ ಅನಗತ್ಯ ಕಳೆಗಳನ್ನು ತೆಗೆದುಹಾಕುತ್ತಾನೆ. ನಿಜವಾದ ಸಸ್ಯ ಮತ್ತು ಕಳೆಗಳ ನಡುವೆ ಸ್ಪರ್ಧೆ ಇದೆ. ಆದ್ದರಿಂದ ಅವನು ಕಳೆಗಳನ್ನು ತೆಗೆದುಹಾಕುತ್ತಾನೆ. ಮೊಳಕೆಯೊಡೆಯುವ ಹಂತದಲ್ಲಿರುವ ಆಧ್ಯಾತ್ಮಿಕ ಬೀಜಗಳು ನಿಜವಾಗಿಯೂ ಒಂದು ದಿನದ ಬೆಳವಣಿಗೆಯನ್ನಾದರೂ ಕಾಣಬಹುದೇ? ನನ್ನ ಹೃದಯದ ಕ್ಷೇತ್ರದಲ್ಲಿ ಬಿತ್ತಲಾದ ಆಧ್ಯಾತ್ಮಿಕತೆಯ ಬೀಜಗಳೊಂದಿಗೆ ಸ್ಪರ್ಧಿಸುವ ಕಳೆಗಳು ಯಾವುವು? ನನ್ನೊಳಗೆ ಯಾವ ರೀತಿಯ ಕಳೆಗಳು ಬೆಳೆಯುತ್ತಿವೆ? ಬೀಜವು ತುಂಬ ಕೋಮಲವಾಗಿರುತ್ತದೆ, ಬಹಳ ಶಿಥಿಲ, ಬಹಳ ಮೃದು, ಬಹಳ ಸೂಕ್ಷ್ಮ, ಪ್ರತಿಕ್ಷಣವೂ ದುರ್ಬಲ. ನಾವು ಅದನ್ನು ರಕ್ಷಿಸಬೇಕು. ನಮ್ಮ ಪ್ರಜ್ಞೆಯೊಳಗೆ ವಿಕಸನಗೊಳ್ಳುವ ಆಧ್ಯಾತ್ಮಿಕ ಸ್ಥಿತಿಯನ್ನು ಹೇಗಾದರೂ ರಕ್ಷಿಸಲೇಬೇಕು.